ಸಹಾಯ ಮಾಡು ಅಂತ ಹೇಳಿ. ನೀವು ಒಂದ್ಸಲ ಕೂಗಿದ್ರೆ ಸಾಕು, ನಾನು ಬಂದ್ಬಿಡ್ತೀನಿ ಖಂಡಿತ. ನೀನು ಸ್ವತಂತ್ರವಾಗಿರುವಂತ ಬಿಟ್ಟಿದ್ದೆ ಪೂಜಾ. ನಿನ್ನ ಜೀವನನ ಜೀವಿಸು, ನಿನ್ನ ಕನಸನ್ನ ನನಸು ಮಾಡ್ಕೊ ಅಂತ. ಮತ್ತೆ ನಿನ್ನನ್ನು ಹೇಗೆ ಕರೀಲಿ ನಾನು? ಹೌದಾ? ಅದನ್ನ ತೋರ್ಸಕ್ಕಾಗಲ್ಲ ಅಂದ್ರೆ ಕಡೆ ಪಕ್ಷ ಇದನ್ನಾದ್ರೂ ತೋರ್ಸಿ. ಒಂದ್ಸಲ ತೋರ್ಸಿ ಅಮೋರೆ, ಪ್ಲೀಸ್. ನೋಡು, ಇಲ್ಲಂತೂ ಏನೂ ಇಲ್ವಲ್ಲ. ಸ್ಮಾಲ್ ಅಮೋರೆ ಇಲ್ಲಂತೂ ಕಾಣಿಸ್ತಾ ಇಲ್ಲ. ಅಲ್ಲೂ ಕೂಡ ಮಾಯ ಆಗ್ಬಿಟ್ಟಿದೆ. ಬಿಡ 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 ಚಂದ. ಒಂದ್ಸಲ ನೋಡ್ತೀನಿ, ಒಂದ್ಸಲ. ಅದು ಮಾಯ ಆಗ್ಬಿಡುತ್ತೆ. ಬೇಡ ಚಂದ, ಚಂದ ನನ್ನ ಮಾತು ಕೇಳು. ಬೇಡ ಅಮೋರೆ, ಬೇಡ 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 ಚಂದ. ಏನ್ ಮಾಡಿದ್ದು? ಹುಚ್ಚಿಡ್ತಿದ್ಯಾ ನಿನ್ಗೆ? ಹಾ, ಅದ್ಯಾಕೆ ಸಾಯ್ತಾ ಇದ್ದೆ ಅದನ್ನ ನೋಡ್ಬೇಕು ಅಂತ? ನೀನೇನ್ ಗಂಡ್ ಮಗುಗ್ ಜನ್ಮ ಕೊಡ್ಬೇಕಾಗಿಲ್ಲ ಅಲ್ವಾ? ನೀನ್ ಹುಟ್ಟಿರೋದೇ ನನ್ ಎಲ್ಲ ಕೆಲ್ಸ ಹಾಳು ಮಾಡಕ್ಕೇನೆ. ಸರಿ, ಕ್ಲೀನ್ ಮಾಡೋದನ್ನ. ಈಗ ಮತ್ತೆ ಮಹಾಮಾಯನ್ ಭೇಟಿಯಾಗಿ ಬೇರೆ ಯಾವ್ದಾದ್ರು ದಾರಿ ಹುಡುಕ್ಬೇಕು. ಒಂದು ವಿಷಯ ಗಮನದಲ್ಲಿರಲಿ, ಯಾವುದೇ ಕಾರಣಕ್ಕೂ ಅವನ ಜೀವ ಹೋಗಬಾರ್ದು. ಬರೀ ಕೈಕಾಲು ಮುರಿಬೇಕು. ಸತ್ತಾಗ ಮಜಾ ಬರೋದಕ್ಕಿಂತ ಜೀವಂತವಾಗಿದ್ದು ಕೈಕಾಲು ಮುರ್ಕೊಂಡು ಮೂಲೆಯಲ್ಲಿದ್ರೇನೆ ಮಜಾ ಬರುತ್ತೆ. ಗಗನ್ ಕುಮಾರ ಮತ್ತೆ ಪೂಜಾ ಸೇರ್ಕೊಂಡು ನನ್ನ ಜೀವನವನ್ನ ಮುಳ್ಳಿನ ತೋಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಅದೇ ಮುಳ್ಳುಗಳನ್ನ ವಿಷದಲ್ಲಿ ಅದ್ದಿ ಇವ್ರಿಗೆ ಚುಚ್ಚು ಅಂತ ಸಮಯ ಬಂತು. ನನಗೆ ಅರ್ಥನೇ ಆಗ್ತಾ ಇಲ್ಲ. ಗಗನ್ನ ಹೇಗೆ ಒಪ್ಪಿಸ್ಬೇಕು ಅಂತ ಅವನು ಮತ್ತೆ ಪೂಜಾನ ಕೆಲ್ಸಕ್ಕೆ ಸೇರಿಸ್ಕೊಳ್ಳೋದಕ್ಕೆ. ಈಗ ಸ್ವಲ್ಪ ಹೊತ್ತು ಅಷ್ಟೇ. ಗಗನ್ ಸರ್, ಸಾರಿ. ನಿಮ್ಮ ಕೆಲಸ ಆಗೋಯ್ತು. ದೇವರು ನಿನ್ ಕೈಲಿ ಯಾವಾಗ್ಲೂ ಒಳ್ಳೊಳ್ಳೆ ಕೆಲಸ ಮಾಡಿಸ್ತಾ ಇರ್ಲಿ. ಜೈಲಿಗೆ ಹೋಗೋದ್ರಿಂದ ನಿನ್ನ ಬಚಾವ್ ಮಾಡ್ಲಿ. ದುಡ್ಡು ಬಂದು ತಲುಪತ್ತೆ. ಮಹಾಮಾಯ ಹೇಳ್ತಿದ್ಲು 12 ಗಂಟೆ ಮುಂಚೆ ನನ್ನ ಕೆಲಸ ಮುಗಿದೋಗುತ್ತೆ ಅಂತ.
ಈಗ 12 ಗಂಟೆ ಆಯ್ತು. ಅವ್ರ ಮಾತು ಬರೀ ಮಾತಲ್ಲ, ಆಕಾಶವಾಣಿ ಸತ್ಯನೇ ಆಗೋಯ್ತಲ್ಲ. ನಿಮ್ಗೇನು ಆಗಿಲ್ಲ ಅಲ್ವಾ? ಪೂಜಾ. ಎದ್ದೇಳಿ. ಅಲ್ಲ, ಪೂಜಾ, ನೀನು ನಾನು ಹೆಲ್ಪ್ ಸಹಾಯ ಮಾಡಕ್ಕಿಲ್ಲಿದ್ದೀನಿ ಅಲ್ವಾ? ಮೊದಲು ಎದ್ದೇಳಿ. ಗಗನ್, ಏನಾಯ್ತು ನಿನ್ಗೆ? ಅಯ್ಯೋ ದೇವ್ರೆ, ಬಾವ ಏನಾಯ್ತು? ಗಗನ್, ಗಗನ್ ಕುಮಾರ, ಏನಾಯ್ತು? ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕಿದ್ದಾರೆ. ಪೂಜಾ ಠಾಕೂರ್ ಬಂಗಲೆಯಿಂದ ಹೋಗಿದ್ದಾಳೆ, ಆದರೆ ಅವಳ ಆತ್ಮ ಇನ್ನೂ ಕೂಡ ಅಲ್ಲೇ ಇದೆ. ಮತ್ತೆ ಆತ್ಮ ಇವತ್ತಲ್ಲದೆ ಹೋದ್ರೆ ನಾಳೆ ಶರೀರವನ್ನ ಕಿತ್ಕೊಳ್ಳುತ್ತೆ. ಅರೆ ಪೂಜಾ ಸುಸೆ, ನೀನಿಲ್ಲಿ ಗಗನ್ ಕುಮಾರನ್ ಜೊತೆ? ಅಯ್ಯೋ ಮಹದೇವ, ಇವಳು ಮನೆಗೆ ವಾಪಸ್ ಬಂದ್ಬಿಟ್ಲ ಹೇಗೆ? ಒಳಗೆ ಕರ್ಕೊಂಡ್ ಬಾ. ಪೂಜಾ ಈ ಮನೇಲಿ ಇರೋದಿಲ್ಲ. ಅವಳು ಮನೆಗೆ ವಾಪಸ್ ಹೋಗ್ತಾಳೆ. ನನಗೆ ಸಂಬಂಧ ನಿಭಾಯಿಸಕ್ಕಾಗಲ್ಲ, ಯಾಕಂದ್ರೆ ಈ ಮದುವೆ ಅಲ್ಲ, ಇದೊಂದು ಮೋಸ. ಪೂಜಾ, ನೀನು ಈ ಮನೇಲಿ ಇದ್ದಾಗಲೆಲ್ಲ, ನಾನು ನಿನ್ನ ಮುಖನ ನೋಡಿದಾಗಲೆಲ್ಲ ನನ್ನ ಮನೆಯವರು ನಿನ್ನ ಮೇಲೆ ಎಷ್ಟೆಲ್ಲ ಕುತಂತ್ರ ನಡೆಸಿದ್ದಾರೆ ಅಂತ ನನಗಾಗ ನೆನಪಾಗ್ತಾ ಇರುತ್ತೆ.